ಬದಲಾವಣೆ ಬಗ್ಗೆ ಚರ್ಚೆ ಆಗ್ತದೆ. ಅದು ನನಗೆ ಗೊತ್ತಿಲ್ಲ. ಅವರು ಯಾವ ವಿಷಯಕ್ಕೆ ಹೋಗಿದ್ದಾರೋ ಅದು ನನಗೆ ಗೊತ್ತಿಲ್ಲ. ಅವರು ಜಾರಕಿಹೊಳಿ ಇರ್ಬೋದು, ಮಾದೇವಪ್ಪನವ್ರು ಇರ್ಬೋದು, ನಮ್ಮ ಹಿರಿಯ ಸಚಿವರುಗಳು ರಾಜ್ಯದ ಬಗ್ಗೆ ಚಿಂತನೆ ಇಟ್ಟು ಹೋಗಿ ಮಾತಾಡಲಿಕ್ಕೆ ಹೋಗಿದ್ದಾರೆ ಅಂದ್ಕೊಂಡಿದ್ದೀನಿ. ಮೇ 15ಕ್ಕೆ ಡಿ.ಕೆ. ಶಿವರ ಬರ್ತಾರೆ, ಗಿಫ್ಟ್ ಸಿಗುತ್ತೆ ಹೈಕಮಾಂಡ್. ನಮ್ಮೆಲ್ರಿಗೂ ಆಸೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅಧಿಕಾರ ಸಿಕ್ಕಬೇಕು. ಅವರ ಮಾರ್ಗದರ್ಶನದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ನಾವೆಲ್ಲರೂ ಕೂಡ ಚಾಲನೆಯನ್ನು ನೋಡಬೇಕು, ಈ ರಾಜ್ಯದ ಅಭಿವೃದ್ಧಿ ನೋಡಬೇಕಂಥೇಳಿ ಸಾಕಷ್ಟು ಶಾಸಕರುಗಳು, ಸಚಿವರುಗಳು, ಕಾರ್ಯಕರ್ತಗಳು, ಮುಖಂಡರುಗಳು, ಸಾರ್ವಜನಿಕರು ಎಲ್ಲರೂ ಕೂಡ ಆ ಬಯಕೆಯನ್ನು ಇಟ್ಕೊಂಡಿದ್ದಾರೆ. ನಾನು ಅಂದ್ಕೊಂಡಿದ್ದೀನಿ ಮೇ 15 ಒಳಗಡೆ ಅವ್ರಿಗೆ ಅಧಿಕಾರ ಸಿಗ್ತದೆ ಅಂತ ಆಸೆ, ಅಭಿಲಾಷೆ ನನ್ನ ಮನಸ್ಸಲ್ಲೂ ಇದೆ. ರಾಜಣ್ಣವ್ರು ಹೇಳ್ತಿದ್ರು ಸಿದ್ದರಾಮಯ್ಯನವರೇ ಮುಂದುವರಿಲಿ ಅನ್ನೋ ಒಂದು ವಿಚಾರ ಇಟ್ಕೊಂಡು ನಾವೊಂದು ತಕ್ಷಣ ಶಾಸಕರು ಡೆಲ್ಲಿಗೆ ಹೋಗ್ತೀವಿ, ಭೇಟಿ ಮಾಡ್ತೀವಿ. ನೋಡಿ, ನಾನು ನನ್ನ ಅಭಿಪ್ರಾಯವನ್ನು, ನನ್ನ ಮನಸ್ಸಿನ ಇದನ್ನು ನಾನು ಮಾತಾಡಿದ್ದೀನಿ. ನನಗೆ ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು ಅಂತ ನಾನು ಯಾರ ಮೇಲೂ ನಾನು ವೈಯಕ್ತಿಕವಾಗಿ ನಾನು ಮಾತಾಡೋಕ್ಕೆ ನನಗಿಷ್ಟ ಇಲ್ಲ. ನಾನು ನನ್ನ ಅಭಿಪ್ರಾಯ, ನನ್ನ ಮನಸ್ಸಲ್ಲಿರೋ ಭಾವನೆನ ನಾನು ಹೇಳ್ತಾ ಇದ್ದೀನಿ. ನಮ್ಮ ನಾಯಕರಿಗೆ ಇದೊಂದು ಸಲ ಈ ಅವಧಿನಲ್ಲಿ ಒಂದು ಅಧಿಕಾರ ಸಿಕ್ಕಬೇಕು. ಅವ್ರ ಮುಖಾಂತರ ನಾವೆಲ್ಲರೂ ಕೂಡ ಕೆಲಸ ಕಾರ್ಯಗಳನ್ನು ಈ ರಾಜ್ಯದಲ್ಲಿ ನೋಡಬೇಕನ್ನೋದು ಆಸೆ.